ಬದಲನಾ ಹೈ, ಬದಲಾವ್ ಲಾನಾ ಹೈ ಅಂತ ಜೋರ್ದಾರಾಗಿ ಹೇಳಿದರು ನಮ್ಮ ಮೋದಿಯವರು. ಈಗೇನು ಮಾಡ್ತಾರೆ ಇದು ಬದಲಾವಣೆಯ? ಅಭಿಷೇಕ್ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರು, ಸಂಸತ್ ಸದಸ್ಯರು, MP ಅವರು ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿ ಆದಾಗ ಮಾತಾಡಿಸ್ಲಿಕ್ಕೆ ಹೋಗೋದು ಸಾಮಾನ್ಯ. ವಿಶೇಷವಾಗಿ Z+ ಸೆಕ್ಯೂರಿಟಿ ಕೊಟ್ಟಿದ್ದು ಅದೆಲ್ಲ ಕಿತ್ತಾಕಿಬಿಟ್ಟಿದ್ದಾರೆ ಇವತ್ತು ನಮ್ಮ ಸುವೇಂದು ಅಧಿಕಾರಿಗಳು. ಹೌದು, ಮಮತಾ ಬ್ಯಾನರ್ಜಿ ಅವರ ಆಡಳಿತನೂ ಅದೇ ಇತ್ತು, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಇವರು ನಾವು ತಗೊಳ್ಳೋದಿಲ್ಲ, ಶೇಡ್ ತೆಗೆದುಕೊಳ್ಳೋದಿಲ್ಲ, ಬದಲಾವಣೆ ಅಭಿವೃದ್ಧಿ ತರ್ತೀವಿ ಅಂತೇಳಿ ಯಾವ ಮೋದಿಯವರು ಹೇಳಿದ್ರು ಆ ಮೋದಿಯವರ ಪರಮಶಿಷ್ಯ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ. ಅವ್ರ ದಿನದವ್ರು ಇವತ್ತೇನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಮೊಟ್ಟೆ ಒಗಿಸ್ತಾ ಇದ್ದಾರಾ, ಕಲ್ಲು ಒಗಿಸ್ತಾ ಇದ್ದಾರಾ, ಬಡಿತಾ ಇದ್ದಾರಾ, ಎಳೆದಾಡ್ತಾ ಇದ್ದಾರೆ. ಏನ್ರಿ ಇದು? ಇದು ಅರಾಜಕತೆಯ? ಇದು ಪ್ರಜಾಪ್ರಭುತ್ವ ಅಂತೇಳಿ ದೇಶದ ಅನೇಕ ಪ್ರಜ್ಞರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಾಜ್ಞರ ಮನಸ್ಸಿದು ಯಾವ ಮಾತು ಮಾತಾಡಿದ್ದೀರಪ್ಪ ನೀವು ಎಲೆಕ್ಷನ್ದಲ್ಲೇ? ಎಷ್ಟೊಂದು ಮಾತು ಮಾತಾಡಿದ್ರಿ, ಏನೇನು ಮಾತಾಡಿದ್ರಿ ಅನ್ನೋದು ನೆನಪಿಸ್ತಾ ಇದ್ದಾರೆ. ಈ ರೀತಿ ಹೋದ್ರೆ ಈಗಾಗಲೇ ವಿರೋಧ ಪಕ್ಷಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇಲೆಕ್ಷನ್ದಲ್ಲಿ ಗೋಲ್ಮಾಲ್ ಆಗ್ತದೆ, SIR ಮೂಲಕ ಅನೇಕ ಮತದಾರರ ಪಟ್ಟಿಯನ್ನು ಕಟ್ ಮಾಡಿ ಹೋಗ್ತದೆ. 27 ಲಕ್ಷ ಮತದಾರರು ಕಳೆದ ಚುನಾವಣೆಯಲ್ಲಿ ಮತ ಹಾಕಿದಂಥವ್ರು, ಅವ್ರು ಇದ್ದಾಗ ಸಹಿತ ಅವ್ರು ಮತ ಹಾಕಲಿಕ್ಕೆ ಕೊಡಲಿಲ್ಲ, ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ದಿಂದಾಗಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 90 ಲಕ್ಷ ಮತದಾರರು ಕಟ್ ಮಾಡಿ ಹೋಗ್ಬಿಟ್ರಿ. ಅದು ಹೋಗಲಿ ಕಡೆಗೆ ಇಲೆಕ್ಷನ್ ಏನೋ ಆಗಿಲ್ಲಪ್ಪ, ಈಗ ಸೋತಿದ್ದಾರೆ ಅವ್ರು, ಪಾಪ ಸುಮ್ಮನಾಗಿದ್ದಾರೆ. ಅವ್ರ ಮೇಲೆ ಈ ರೀತಿ ದಾಳಿ ನಿಮ್ಮ ಅಭಿಮಾನಿಗಳಿಂದ ಆಗಿರ್ಬೋದು, ಮತ್ತಾರಿಂದ ಆಗಿರ್ಬೋದು. ಹೋಗಿ ಕಡೆಗೆ Z+ ಸೆಕ್ಯೂರಿಟಿ ಕೊಡ್ಬೇಕಲ್ಲ ಅವ್ರಿಗೆ. ಅವ್ರು ವಿರೋಧ ಪಕ್ಷದ ನಾಯಕರು ಹೇಳಿದ್ದು. ಮಮತಾ ಬ್ಯಾನರ್ಜಿಯಲ್ಲಿ ವಿರೋಧ ಪಕ್ಷದ ನಾಯಕ ಇರ್ಬೋದು, ತಪ್ಪು ಆಗಿರ್ಬೋದು. ಅವರು ಆ ತಪ್ಪು ನೀವು ಮಾಡಿದ್ರೆ ಮತ್ತು ನಿಮಗೆ ಅವ್ರಿಗೆ ಅಂತರ ಏನು? ಹೌದು, ಇಷ್ಟರಲ್ಲೇ ಅವರು 15 ವರ್ಷದ ಆಡಳಿತ ಸಾಕಷ್ಟು ಸುಧಾರಣೆ ತರಬೇಕಾಗಿತ್ತು. ಈ ದೇಶದ ಹಣೆ ಬರ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಒಂದು, ಬಂದ ಮೇಲೆ ಒಂದು ಆಗೋದು ಈ ರಾಜಕಾರಣಿಗಳಿಂದ. ಈಗ ನೋಡ್ರಿ, ಮೋದಿಯವ್ರು ಮಾಡ್ತಾ ಇರೋದೇನು, ಅವ್ರ ಶಿಷ್ಯ ಮಾಡ್ತಾ ಇರೋದೇನು, ಮಾತಾಡಿದ್ದೇನು, ಮಾಡ್ತಾ ಇರೋದೇನು. ಅದೇ ರೀತಿ ಮಮತಾ ಬ್ಯಾನರ್ಜಿಯವರು ಮಾಡಿದ್ದಕ್ಕೆ ಜನ ಬೇಸತ್ತು ಇವರು ಅಧಿಕಾರ ಕೊಟ್ಟರು. ಈ ಹಿಂದೆ 2014ರಲ್ಲೇ ಕಾಂಗ್ರೆಸ್ ನಿರುದ್ಯೋಗ ಹೆಚ್ಚು ಮಾಡಿತ್ತು, ಬಡತನ ಹೆಚ್ಚು ಮಾಡಿತ್ತು, ಏನೋ 108 ಆರೋಪಗಳಿದ್ದು ಅವ್ರ ಮೇಲೆ. ಸತ್ಯ ಅನ್ನೋದು ಅದನ್ನು ಬೇಸತ್ತು ಇವ್ರು ಕೊಟ್ಟರು ಅಧಿಕಾರ. ಈಗೇನು ಮಾಡಿದರು 12 ವರ್ಷಗಳಲ್ಲಿ ಮೋದಿ ಅವರು ಇಡೀ ದೇಶ ತುಂಬ? ಅವರಿಂದ ಒಳ್ಳೆ